ಹಚ್ಚಿದ್ಲ ನನ್ನ ಮಗಳ ಫೋನ್ ಹಚ್ಚಿದ್ಲ ಶಾಂತಕ್ಕ ಆರಾಮದಾಳಂತ ಗಂಡ ಆಕಿಬ್ರ ಅವರಪ್ಪ ಎರಡನೇ ಹಿಂತಿ ಮನೆಯಾಗಿರ್ತಾನ ಅವಾಗೊಮ್ಮೆ ಯೋಗಮ್ ಬರೆದು ಹೋಗೋದು ಮಾಡ್ತಾನಂತ ಹೌದಾ ಚಲೋ ಬಿಡ ಹಂಗಾರ ಏನು ಅಟ್ಟಿ ಕಾಟಿಲ್ಲ ಏನಿಲ್ಲ ಕಾಟಾರ ಅನ್ನಕ್ಕೇನ ಈಗಿನ ಇಬ್ರು ಕೆಲ್ಸದ ಮ್ಯಾಗ ಹೋಗೋರು ಇವ್ರು ಊಟ ಪಾಠ ಹೆಂಗ ಇವ್ರ ಪಾಪ ಯೋ ಶಾಂತಕ ಅಲ್ಲಿ ಇಂಟರ್ನ್ಶಿಪ್ ಅಂತ ಹೊಕ್ಕಾರಲ್ಲಿ ಇವ್ರು ಅಲ್ಲಿ ತಳ ಕ್ಯಾಂಟೀನ್ ಇರ್ತದಂತೆ ಬರೀ ಎಷ್ಟು 80 ರೂಪಾಯಿಗೆ ಅನ್ಲಿಮಿಟೆಡ್ ಚಿಕನ್ ಊಟ ಅನ್ಲಿಮಿಟೆಡ್ ಊಟದ್ದು ಇರ್ತದಂತವ ಎಷ್ಟಾರ ತಿನ್ಬೋದಂತವ ಏನಪ್ಪ ಆಮೇಲೆ ಆಕಿನ ಅಂದ್ಲಲ್ಲ ನನಗೆ ಯಾವ ಹೆಣ ಪಣ ನೋಡಿರ್ತೇನಲ್ಲ ಬೇಕು ಒಯ್ದಿರ್ತೇನೆ ಅವತ್ತಂತೂ ಊಟನ ಹೋಗೋದಿಲ್ಲವ ಹಾಗಾಗಿ ನಾನು ಜಾಸ್ತಿ ತಿನ್ನಕ್ಕೆ ಹೋಗಲ್ಲ ಶುಕ್ರವಾರ ಮತ್ತು ಬುಧವಾರ ಮತ್ತು ಶುಕ್ರವಾರ ಬುಧವಾರನ 2 ದಿನ ಹೆಣ ಕೊಯ್ದಿರ್ತದಂತೆ ಹೆಣ ಕೊಯ್ದು ಅಂದರೆ ಅದು ಅದೇ ಶಾಂತಕ ಸತ್ತಿದ್ದ ಹೆಣನ ಅದನ್ನೇನ ಕೊಯ್ದು ಪೈದು ಏನೇನೋ ನೋಡ್ತಾರಂತವ ಯಾವ ನಮ್ಗೆ ಮೈಯ ಜುಮ್ಮಂತತಿ ದೇವ್ರೆ ಏನು ಕೈಪಲ್ಯ ಕತ್ತರಿಸ್ತೀನಿ ಬಿಡುವ ಅವರಿಗೆ ಹ್ಞೂ ಅವತ್ತು ಮಾತ್ರ ಒಂಥರ ಉಣ್ಣಾಕು ಉಬ್ಳಿಕ್ ಬರ್ತಿರ್ತದಂತ ಹಾಗಾಗಿ ಜಾಸ್ತಿ ಚಿಕನ್ ಪಕ್ಕನ್ ಏನು ತಿನ್ನೋದಲ್ಲ ಬೇವ ಹೋಗಿ ಕ್ಯಾಂಟೀನಿಗೆ ಸ್ವಲ್ಪ ಏನು ಸೇರ್ತದೆ ಅಷ್ಟು ತಿನ್ಕೊಂಡು ಬಂದುಬಿಡ್ತೇವೆ ಉಳಿದ ದಿನ ಹೊಡೆದು ಊಟ ಮಾಡ್ತೇವೆ ಆಮೇಲೆ ಮನೆಗೆ ಬಂದು ಜಳಕ ಮಾಡಿದ್ಮೇಲೆ ಫ್ರೆಶ್ ಅನಿಸ್ತತಿ ಅಂತ ಅನ್ನತ್ತಿದ್ಲ ಅದೇ ಶಾಂತಕ ಹೆಣ ಇದು ಮಾಡಿರ್ತಾರಲ್ಲ ಅವತ್ತಂತರೂ ಮನೆಗೆ ಬಂದು ಗುಟ್ಲೆ ತುತು 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 ನಿನ್ನ ಮುಂದೆ ಹೇಳ್ತೀನಿ ಹಾಕ್ಕೊಂಡಿದ್ದು ಕೋಟ್ ಚಿಂಗ್ ಒಂಥರ ಅದೊಂಥರ ಕೆಡಬಾರ್ದಂತೇಳಿ ಬಾಡಿಗೆ ಒಂದು ಔಷಧ ಹಾಕಿರ್ತಾರೆ ನೋಡು ಅದೇ ಔಷಧ ವಾಸನೆ ಈಕಿ ಮೈಗಿನ ಆಡ್ತಿರ್ತವ ಆಮೇಲೆ ಈ ಗ್ಲೌಜು ದಿನ ಒಂದೊಂದು ಜೊತೆ ಬೇರೆ ಒಮ್ಮೆ ಹಾಕ್ಕೊಂಡಿದ್ದು ದಿನ ಹಾಕೊಳ್ಳೋಂಗಿಲ್ಲ ಒಮ್ಮೆ ಮಕ್ಕಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದು ಇದನ್ನು ಮತ್ತೆ ಮರ್ಯಾದನ ಹಾಕೊಳ್ಳೋಂಗಿಲ್ಲ ಎಲ್ಲ ಬೇರೆ ಬೇರೆ ಯವ್ವ ಭಾರಿ ಬಿಡ ಕಲ್ಲು ಮನಸ್ಸಿದ್ದಾರ ಆಗ್ಬೇಕವ ಡಾಕ್ಟರ್ ನಮ್ಮಂಥವ್ರು ರಕ್ತ ನೋಡತ್ಲೆ ತಲಿ ತಿರುಗ್ತ ಕೈಕಾಲು ಒಂದಿಟ್ಟು ನೋವು ನೋಡತ್ಲೆ ಗಾಯ ನೋಡತ್ಲೆ ಹೆಚ್ಚಿಗೆ ಮಾಡ್ಕೊಂಡ್ವಿ ಇಂಥವೆಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ ಶಾಂತಕ ಒಂಥರ ಈ ಮೆಕ್ಯಾನಿಕ್ಗಳು ಇರ್ತಾರಲ್ಲ ಇವ ಮುರಿದು ಪರ್ದು ನಟ್ಟು ತಿರುವಿ ಮಾಡಿ ವಾಪಸ್ ಜೋಡಿಸ್ತಾರಲ್ಲ ಹಂಗೆ ನೋಡವ ಡಾಕ್ಟರ್ ನಂದೇನು ಹಿಂಗಾಗಿ ನೋಡಿ ಗಿರ್ಜಿ ನಾನು ಡಾಕ್ಟರ್ ಆಗಲಿಲ್ಲ ನನಗೂ ಡಾಕ್ಟರ್ ಆಗ್ಬೇಕಂತ ಭಾರಿ ಆಸೆ ಇತ್ತು ಒಮ್ಮೆ ಸಣ್ಣಕ್ಕಿದ್ದಾಗ ಒಂದು ಹನಿ ರಗತ ನೋಡಿ ತಿರುಗಿ ಬಿದ್ದುಬಿಟ್ಟೆ ಅವಾಗ ಗೊತ್ತಾಯ್ತು ನಾನು ನನ್ನ ಜೀವನದಾಗ ಡಾಕ್ಟರ್ ಆಗಲ್ಲ ಅಂತೇಳಿ ಇಲ್ಲಂದ್ರೆ ಹುಬ್ಬಳ್ಳಿಯಾಗ ದೊಡ್ಡ ಡಾಕ್ಟರ್ ಆಗಿ ವಿಜ್ಞಾನಿ ಆಗಿ ನಾಸಾದಾಗ ನಾರ್ಕೊಂತ ಹೋಗಿ ಅಲ್ಲೇ ಕುಂತ ಬಿಡ್ತಿದ್ಲಿಕ್ಕೆ ದೊಡ್ಡ ಡಾಕ್ಟರ್ ಆಕಿದ್ಲು ಬಿಡ ನೋಡಿ ಗಿರ್ಜಿ ಮನಿಗೆ ಹೋಗೋದು ಬಿಟ್ಟು ಇಲ್ಲಿ ಬಂದಾರ ನಾನು ಏನು ಮನಿಗೆ ಬರೋದಿಲ್ಲ ನಾನು ಕರ್ಕೊಂಡು ಹೋಗಿ ಇಲ್ಲಿಗೆ ಬಂದಾರ ನೋಡಿ ಏನು ಹೇಳ್ತಿ ಇದಕ್ಕೆ ಸುಮ್ ಕುಂದ್ರಿ ನಾನು ಡಾಕ್ಟರ್ ಆಗ್ಬೇಕಂತ ಇದ್ದಕ್ಕೆ ಗೊತ್ತನ 3ನೇತ್ತದಾಗ ನೀವು ಓದಿದ್ದ 4ನೇತ್ತ ಅದು ಅರ್ಧಂಬರ್ಧ ಯಾವಾಗ ಡಾಕ್ಟರ್ ಆಗ್ಬೇಕಂತ ಇದ್ದಿಲ್ಲ ನೀನು ಹೋಗ್ಲಿ ಬಿಡ್ರಿ ಗಿರ್ಜಿ ಗೌಡ್ರೆ ಪಾಪ ಇಲ್ರಿ ಗಿರ್ಜಕರ ಪಾಪ ಅಂತಿರಲ್ಲ ನೀವ ಈಕಿದೆಲ್ಲ ಬಂಡವಾಳ ಹೇಳ್ಯಾರ ಇವ್ರ ತಮ್ಮಗಳು ಅಣ್ಣ ಹೇಳ್ಯಾರ ಸಾಲಿ ಗಂಟಿ ಹೊಡಿತಿದ್ದಂಗ ಹುಂಚಿಕಾಯಿ ಆರ್ಸಕ್ ಹೋಗ್ಬಿಡ್ತಿದ್ಲಂತ ಒಮ್ಮೆ ಸಾಲಿ ಬಿಡುವತ್ತಿ ಮನಿಗೆ ಹೋಗುದು ಆ ಹುಂಚಿಕಾಯಿ ಆರ್ಸ ಪರಂಗಿ ಆರ್ಸ ಅಂತೇಳಿ ಬರೀ ಇದಕ್ಕ ಹೋಗಿದ್ಲಂತ ಹಿಂಗ್ ಮಾಡಿದ್ರೆ ಎಲ್ಲಾರ ಸಾಲಿ ಕಲಿತಿದ್ಲನ್ರಿ ಈಕಿ ಡಾಕ್ಟರ್ ಆಗ್ತಿದ್ಲನ್ ಡಾಕ್ಟರ್ ಅಂದ್ರೆ ಏನ್ 1ನೇತ್ತ 2ನೇತ್ತ ಕಾಕಿ ಕುಕ್ಕು ಕುಕ್ಕು ಓದ್ದಂಗ ಅಂತಿಕೊಂಡಾಳ ಏನ್ ಯಾರಿಗ ಗೊತ್ತ ಅದಕ್ಕೆ ಎಟ್ಟು ಓದ್ಬೇಕು ಏನ್ ತಾನ ಅದಕ್ಕೆ ಉಸುಲ್ ಬಿಡ್ಬಾರ್ದು ಇಟ್ಟು ದಪ್ಪ ಬುಕ್ ಓದಿ ತಿರುವಿ ಹಾಕಿ ಹೊಸು ತಲೆಯಾಗ ಇಟ್ಕೋಬೇಕು ಅಕ್ಷರ ಸಮೇತ ಇದ್ರಾಗ ಏನೈತ್ರಿ ಹುಂಚಿ ಉಳ್ಳಿ ಶೇಂಗಾ ತಂಬುಳಿ ಹಳ್ಳಿ ಮುಖ ಉಳ್ಳಿ ಸಾರು ಏನೈತಿದ್ ತಲೆಯಾಗ ಇನ್ನೇನಾರ ನನ್ನಂಗ ಓದ್ಬಿಟ್ಟಿದ್ರ ಎಷ್ಟ್ ಹಾರಾಡ್ತಿದ್ಲ ಈಕಿ ಕಲ್ತಿರೋದು 3ನೇತ್ತಕ್ಕ 3 ಊರ್ ತಿರ್ಗಾಡಿ ಬಂದು 300 ಮಾತಾಡ್ತಾಳ ಈಕಿ ಗಿರ್ಜಿ ಇವ್ರ ಮಾತಾಡೋ ಮಾತು ಕೇಳಿದೆ ಇನ್ ನನ್ನಂಗ ಓದಿಬಿಟ್ಟಿದ್ರಂತ ಏನು ಎಮ್ಮಿ ಬೋಳಸ್ ಕಲ್ತಾರ ಇವ್ರು ಓದಿದ್ದ 9ನೇತ್ತ ಅದಕ್ಕೆ ಎಷ್ಟ್ ಹಾರಾಡ್ತಾರ ನೋಡು ನಾನು ಲಗ್ನ ಆಗಲ್ಲ ಅಂದೆ ಏನ್ ಇಂದ್ರ ನನ್ನ ಮಗ ಚಂದ್ರ ನನ್ನ ಮಗನಂತೆಲ್ಲ ದೇವೇಂದ್ರ ಬಿಳಿ ಆನೆ ಐತೆ ಅಂತೇಳಿ ನಾಟಕ ಮಾಡಿ ಇವ್ರವ್ವ ನನ್ನ ಮನೆಗೆ ಬಂದು ಕನ್ಯೆ ಕೇಳಿ 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 ಮಾಡ್ಕೊಂಡಿದ್ದು ಇಲ್ಲ ನಾ ಈ ಮಸಡಿಗೆ ಯಾರು ಸಿಕ್ತಿದ್ರೆ ನನ್ನ ಬಿಟ್ರೆ ನನ್ನಂತ ಚಂದ್ರು ಚೆಲುವಿನ ಬಿಡೋದ್ ಬೇಡ ನಾನು ಹೆಂಗಿದ್ದೆ ಗೊತ್ತನ್ ಗಿರ್ಜಿ ಕನ್ಸಿನ್ ರಾಣಿ ಮಾಲಾಶ್ರೀ ಹಂಗ ಇದ್ನಿವ ಹಂಗ ಪಡೆಚಿಗಾಗ ತಗಂಗಿದ್ದೆ ನೋಡಿ ಎಲ್ಲರೂ ಅದ ಅನ್ನೋರು ಏನ ಮಾಲಾಶ್ರೀ ಇದ್ದಂಗದಿ ಎಂತ ನೀನು ಹುಡುಗ ಸಿಕ್ತಿದ್ನಲ್ಲ ಇವ್ನ ಯಾಕೆ ಮಾಡ್ಕೊಂಡೆ ಯವ್ವ ಅಂತೇಳಿ ಎಷ್ಟು ಮಂದಿ ಕೇಳಿದ್ರು ಗೊತ್ತನ್ ನನಗ ಮಾಲಸರಿ ಇದ್ದಂಗ ಉಮಾಸರಿ ಇದ್ದಂಗ ಅಲ್ಲ ಮಾರಿ ಮುತ್ತಗೆಳ ಇಲ್ಲೋಡಿಕಿನ್ ಮಾಲಸರಿ ಇದ್ದಂಗ ಅದಾಳಂತ ಗಿರ್ಜಕ್ಕರ ಈಕಿ ಮಾತ್ ಕೇಳಾಕತ್ರಿ ತೆಲ್ಯಾನ್ ಕೂದೋಸ್ ಉದ್ರಿ ಹೊಳ್ಳಿ ಮತ್ ಬರ್ತಾವ ಯಾಕ ನೀವಿಬ್ರು ಮನೆಗೆ ಹೋಗಿ ಮತ್ತೆ ಜಗಳ ಮಾಡುವಂತ್ರಿ ಬರ್ರಿ ಗೌಡ್ರೆ ಕುಂದ್ರ ಬರ್ರಿ ಒಂದ್ ಚಾ ಕೊಡ್ತೇನೆ ಬೇಡ ಗಿರ್ಜಕ್ಕರ ಬೇಡ ಚಾಗಿ ಬೇಡ್ರಿ ನಾನು ಇದೀಗ ಗಿಡಮುಳಿ ಕರ್ಕೊಂಡೋಗೋಣ ಅಂತ ಬಂದೆ ಅಟ್ಟೆ ಅಲ್ಲೇ ದಾರ್ಯಾಗೊಂದು ಕೆಂಪ ನಾಯಿ ಮಕ್ಕೊಂಡಿರ್ತೈತ್ರಿ ಏನಪ್ಪ ಈಕಿನ್ ನೋಡತ್ಲೆ ಏನ್ ಅದಕ್ಕೆ ಓಣಿಗೆ ಯಾವ್ದಾರ ಹೊಸ ನಾಯಿ ಬಂದಂಗಕತ್ತೆ ಏನು ಯಾರಿಗ ಗೊತ್ತ ಈಕಿನ್ ನೋಡತ್ಲೆ ಓ ಅಂತೇಳಿ ಚಾಲು ಮಾಡಿಬಿಡ್ತೈತ್ರಿ ಅದು ಈಗ ಒಂಥರ ಓಣಿಗೆ ಯಾವ್ದಾರ ಹೊಸ ನಾಯಿ ಬಂದಾಗ ಒಂದ್ ನಾಯಿ ಹಿಂದ್ 10 ನಾಯಿ ಬೆನ್ನತ್ತಿ ಕಡಿಯಾಕ ಬೆನ್ನತ್ತವಲ್ರಿ ಹಂಗಕಿ ನೋಡತ್ಲೆ ಬರ್ತಾವ್ರಿ ಯಾಕನಪ್ಪ ಹಂಗಾಗಿ ನಾನು ಈ ಪಾಪ ಕಾವಲಕ್ಕೆ ಕರ್ಕೊಂಡೋಗನ್ ಮತ್ತೆ ಇದು ಕೂಡಾಕೊಂಡ್ ಬರೋದ್ರ ನೋಡ್ರಿ ಸೀರಿ ತೊಡರಾಕೊಂಡು ಉಳ್ಳುಳ್ಳಿ ಅಡ್ಬಿತ್ತಂದ್ರ ಆಮೇಲೆ ಅದೇನಂತಾರ ಮರದಿಂದ ಬಿದ್ದು ಹೊಡೆದಿರೋ ಹಲಸಿನ ಹಣ್ಣಾದಂಗಾದಿತ್ತು ಯಾಕಬೇಕು ಅದ್ರ ಸಂಬಂಧ ಕರ್ಕೊಂಡೋಗೋಣ ಅಂತ ಬಂದೆ ಚಾ ಬೇಡ ಅದಕ್ಕೆ ಬೇಕಾದ್ರೆ ಕೊಡ್ರಿ ಕುಡ್ಕುಡ್ ಶುಗರ್ ಬರ್ಸ್ಕೊಲಿ ಮತ್ತೆ ಒಗ್ಳೋರಿ ಕೊಡೋದು ಈಕಿಗೆ ನಾಯಿ ಹುಚ್ಚಿಡೋದು 14 ಇಂಜೆಕ್ಷನ್ ತಗೊಳಕ್ ಈಗ ಹೆದ್ರಿ ನಾಳೆ ಮನ್ಯಾಗ ಅಂತೇಳಿ ಮೊದ್ಲು ಇವ್ರವ್ ನೆಗೆಟಿವ್ನ ಆಗಕ್ಕ
ಯಾಕೆ ಬೇಕ್ರಿಪ್ಪ ಗಿರ್ಜಕ್ಕಾರ? ಅಯ್ಯೋ ನನ್ನ ಮಗಳಿಗೆ ಬೇಕಂತೇಳಿ ನೀನ ಒಂದು ನಾಯಿ ಛೂ ಬಿಟ್ಟಿ ಅಂದ್ರು ಅಂದ್ಲ. ನಿನ್ನೆ ಬಿಟ್ಟು ನನ್ನ ಮಗಳನ್ನ ಯಾಕೆ ಕಡಿತ ನಾಯಿ ಅಂತ ಕೇಳ್ತಾಳ್ರಿಪ್ಪ ಆಕಿ. ಗನ ತೆಲಿವೇನದಳು ಇವ್ರವ್ವ. ಯಾಕೆ ಬೇಕತ್ತಾಗ ಹಂಗಾಗಿ ಕರ್ಕೊಂಡೋಗನ್ ಗಿಡ್ಮುಳಿನ ಅಂತ ಬಂದಿದ್ದ. ಅದಕ್ಕೆ ಕೊಡ್ರಿ, ನಂಗೆ ಬೇಡ. ಅಲ್ರಿ ಗೌಡ್ರೆ, ಶಾಂತಕ್ಕನ ಅವ್ವರ ಹೆಸರು ಸಾಯ್ತ್ರಕ್ಕಲ್ಲ? ನಿಮ್ಮ ಶಾಂತಕ್ಕನ ಅವನ ಹೆಸರು ಸಾವಿತ್ರವನೇ. ಆದ್ರೆ ನಾನು ಮುದ್ದಿನ ಹಳ್ಯಾ ಬಿರುದು ಕೊಟ್ಟೇನಿ. ನೆಗೆಟಿವ್ ನಾಗಕ್ಕ ಅಂತೇಳಿ. ಯಾಕಂತ ಕೇಳ್ರಿ, ಇವ್ರವನ ಬಾಯಾಗ ಒಂದಾರ ಒಳ್ಳೆ ಮಾತು ಗೌನವನ ತಗದಿ. ಎಂತ ನೆಗೆಟಿವ್ ಅಂದ್ರೆ ಮೊನ್ನೆ ಏನದು ಕೇಲ್ಯಾಗ ಎಲ್ಲಾ ಫ್ರೀ ಬಿಟ್ಟಾರ ನೋಡ್ರಿ. ಏನಾರ ಚಿಕಿತ್ಸೆ ತಗೊಳ್ಳೋದಿದ್ರು ಹೋಗಿ ತೋರಿಸ್ಕೊಡ್ರಿ ಅಂತ. ನಾ ಅಂದ್ರೆ ಎದ್ರ ಸಂಬಂಧ ಬಿಟ್ಟಿರ್ಬೋದ್ರಿ. ಏನ್ ಕಿಡ್ನಿ ತಕ್ಕಿಕೊಂತಾರೆ, ಏನ್ ಆಪರೇಷನ್ ಮಾಡ್ದಂಗೆ ಮಾಡಿ ಅಂತಂದ್ರೆ ಏನ್ ಹೇಳ್ತೀರಿ? ಇಂಥ ನೆಗೆಟಿವ್ ಅದಾಳ್ರಿ ಇವ್ರವ್ವ. ನಿಮ್ಗೆ ಗೊತ್ತಿಲ್ಲ ಸುಮ್ಕಿರಿ. ನಾಳೆ ಈಕೇನ್ರ ಸತ್ರ ಕಂಪ್ಲೇಂಟ್ ಕೊಡೋದು ಮೊದಲು ನನ್ನ ಮ್ಯಾಗ. ಇವ್ರವ್ವ ನನ್ನ ಹಳ್ಯಾನ ಏನ ಮಾಡ್ಯಾನ ನನ್ನ ಮಗಳಿಗೆ ಅಂತೇಳಿ. ನೋಡ್ರಿ ನೀ ಸುಮ್ನೆ ನಮ್ಮ ಅವ್ಗೆ ಏನಾರ ಅನ್ಬೇಡ್ರೆ. ಆಕಿ ಇದ್ದಿದ್ದ ಹೇಳ್ತಾಳೆ. ಎದಕ್ಕೆ ಹಂಗೆ ಮಾತಾಡ್ತೀರಿ? ಅಲ್ಲ ಮತ್ತೆ ಅದು ಹಂಗೆ ಫ್ರೀ ಬಿಟ್ರೆ ಮತ್ತೆ ಅವ್ರು ರೊಕ್ಕ ಮಾಡಕ್ಕಂತೇಳಿ ದವಾಖಾನೆ ಮಾಡಿರ್ತಾರ. ಎಲ್ಲರಿಗೂ ಫ್ರೀ ಬಿಡು ಹೋದ್ರೆ ಇಡೀ ದೇಶದ ಮಂದೆಲ್ಲ ಅಲ್ಲೇ ಹೋದಾರ. ಅಡ್ನಾಡಿ ಹಂಗಲ್ರಿ ಶಾಂತಕರ. ಅದು ಹೊಸದಾಗಿ ಇಲ್ಲೇ ಗೊಬ್ಬರ ಕಡೆ ಕೇಳಿ ದವಾಖಾನೆ ಆಗಾಕತ್ತಿರೋದ್ರಿ. ಮತ್ತೆ ಹೆಸರಾಗಬೇಕಲ್ಲ, ಅದ್ರ ಸಂಬಂಧ ಫ್ರೀ ಬಿಟ್ಟಾರ. 1 ವರ್ಷ ಅಷ್ಟೇ, ಭಾಳ ದಿನ ಇಲ್ರಿ, 1 ವರ್ಷ. ಓ ಹಂಗ. ನಾನಿಲ್ಲಿ ಫ್ರೀ ಬಿಟ್ಟಾರಂದ್ರೆ ಇದೇನಪ್ಪ ಆಪರೇಷನ್ ಮಾಡ್ದಂಗೆ ಮಾಡಿ ಆ ಕಡೆ ಈ ಕಡೆ ಎರಡು ಇರ್ತಾವ. ಒಂದು ಕಿಡ್ನಿ ತಕೊಂಡು ಹೊಲ್ದ್ರಿ ಹೆಂಗೆ ಗೊತ್ತಾಕತ್ರಿಪ್ಪ. ನಾವು ಒಂಥರ ನಂಗೆ ನಮ್ಮ ವಿಚಾರ ಮಾಡೋದಕ್ಕೆ ಪಾಪ ಓದಿಲ್ಲ ಬರ್ದಿಲ್ಲ ತಿಳುವಳಿಕೆ ಇಲ್ರಿ. ಹಂಗಾಗಿ ಹಂಗಂತತಿ ಪಾಪ. ಅಷ್ಟಕ್ಕೆ ಹಿಂಗೆ ಬೈತಾರ ಇವ್ರು. ಏನು ಮಾಡ್ತೀರಿ ಹೇಳ್ರತ್ತಾಗ. ಅವನನ್ರಿ ಅಲ್ಲಿ ನಿಂತಾನಲ್ಲ ಸಾಯಬ. ಅವನ ನೋಡು. ಅಮಲೇಶ್ ಅಣ್ಣ ಅಲ್ಲಿ ನಿಂತಾನ. ಕೈಯಾಗ ಬೀಡಿ ಹಿಡ್ಕೊಂಡಿದ್ರಲ್ಲ, ಸೀದ್ ಬರ್ತಾನಂತ. ಅಯ್ಯವ್ವ, ಹೆಂಗಿದ್ ಹೊಲಾನ ಹೆಂಗ್ ಮಾಡ್ಯಾವ ಇವ್ರ ಮಾರ್ ಮಣ್ಣಾಗ ಗಡಗಲಿ. ಬಂಗಾರದಂಗೆ ಬೆಳೆ ಬೆಳ್ಕೊಂಡು ತಿಂತಿದ್ವಿಲೆ. ಎಂತ ಚಂದನ್ ಹೊಲ ಹೋಯ್ತು ಡಾಂಬರ್ ರೋಡ್ ಮಾಡಿಟ್ವಲ್ಲ. ಇವ ಬೆಳ್ಕೊಂಡು ತಿನ್ನಾಕ ಭೂಮಿ ಇಲ್ದಂಗೆ ಎಲ್ಲ ಮನೆ ಕಟ್ಕೊಂಡು ಏನು ಮಾಡ್ತಿದ್ದಾರೆ ಇವ್ರು ಅಂತ ಆತಾಗ. ತಿನ್ನಾಕ ಕೂಳಿಲ್ದ ಅರಮನೆಗಿದ್ದು ಏನು ಮಾಡ್ತಾರೆ ಇವ್ರು? ದೇವ್ರೇ, ರೈತರಿಗೆ ಅಂತೇಳಿ ಇವ್ರು ಏನಾರ ಭೂಮಿ ಬಿಡ್ಲಾರ್ದ ಎಲ್ಲ ಅದನ್ನು ಹಿಂಗೆ ಮನಿ ಅಂತ ಮಾಡ್ಕೊಂತ ಹೊಂಟ್ರು. ನಾಳೆ ಹೊಟ್ಟಿಗೆ ಮಣ್ಣ ತಿಂತಾರೆ ನೋಡ್ತಿರ್ಬೇಕಾರ. ಕೊಡೋದಿಲ್ಲ ಅಂದರ್ದಾರ ಬಿಡ್ಬೇಕಾ? ಗೋರ್ಮೆಂಟಿಂದ ಅದನ್ನ ತಂದು ಇದನ್ನ ತಂದು ಪೊಲೀಸರು ಕರ್ಕೊಂಬಂದು ನಮಗೆ ಬೇಕೇ ಬೇಕು ಅಂತ ಮಕ ಮಣ್ಣಲ್ಲತ್ತಾಗ. ನಾವೇನು ದುಡ್ಕೊಂಡು ತಿನ್ನೋಣ ಬೇಡ ಇವ್ರಿಗೆ ಅಂತ ನಾನು. ನಡ್ರಿ. ಅಯ್ಯ ಹೊಂಟ್ನಲ್ಲ ಮಾತಾಗ. ನಡ್ರಿ ಸಾಹೇಬ್ರ. ಅಯ್ಯೋ ದೇವ್ರೇ, ಇವ್ರು ಯಾಕಪ್ಪ ಬಂದ್ರು? ಮಲ್ಲೇಶಣ್ಣ ಬರ್ರಿ ಅಂತ. ಏನು ಗಣಮಗನ ಏನತ್ತಾಗ. ನಿಮ್ಮ ತಮ್ಮನ ಕರ್ರಿ. ಶಿವಲಿಂಗಯ್ಯ ಬರ್ರಿ. ನಿಮ್ಮ ಅತ್ತಿಗೆ ಎದಕ್ ಬಂದಳು ಮರೆ ಆತಾಗ? ಇಲ್ಲಿ ಏನಾರ ಅವ್ರಿಗೆ ಒದರಾಡಿ ಹಿಂದಾಗಡೆ ಬಾಯ್ ಮಾಡ್ಕೊಂಡು ನಿಂತ್ಕಿಂತಾರ ಅವ್ರು, ಕೊಡೋದಿಲ್ಲ ಅಂತೇಳಿ. ರೀ ಮಲ್ಲೇಶಣ್ಣ, ಅಲ್ಲ ಕೊಡ್ತಾರ ಬರ್ರಿ. ನಮ್ಮ ಜಾಗ ನಮಗೆ ಕೊಡಕ್ಕೆ ಏನಾಗಬೇಕಾಗಿತ್ತೆ ನೋಡೋದು. ಏನು ಬಾಯ್ ಮಾಡ್ತಾರ ಮಾಡುವಲ್ರಕ್ಕ. ಬರ್ರಿ ಅಕ್ಕರ. ಅಲ್ರಿ ಅಣ್ಣಾರ, ಯಾವಾಗ ನೀವು ನಮ್ದು ಹೊಲದ್ದು ಈ ನಮ್ನಿ ಪ್ಲಾಟ್ ಮಾಡ್ಕೊ ಕೂತಿರಲ್ಲ, ಡಂಬರ್ ರೋಡ್ ಮಾಡಿ ಬೆಳ್ಯಾಕ ತಿನ್ನಾಕು ಇಲ್ದಂಗೆ ಹೊಲಾನು ಕಸ್ಕೊಂಡು ಕುಂತೀರಿ. ನಾವು ಹಂಗಾರ ಈಗ 2 ವರ್ಷಕ್ಕೆ ಕೊಡ್ತೇನೆ ಅಂದ್ರಿ. ಅವಾಗ ನಮ್ಗೆ ರೊಕ್ಕದ ಭಾಳ ಅವಶ್ಯಕತೆ ಇತ್ತು. ನಮ್ಗೆ ದುಡ್ಕೊಂಡು ತಿನ್ನಾಕ ಭೂಮಿ ಇಲ್ಲ ಅಂದ್ರು ನಾವು ನಿಮ್ಮ ಕಾಟಕ್ಕೆ ನೀವು ಕೇಳಿದ್ದಕ್ಕೆ ಕೊಟ್ವಿ. 2.5 ವರ್ಷ ಆದರೂ ಇನ್ನ ಮಠ ನೀವು ಜಗಾನ ಹಂಚಿಕೆ ಮಾಡುವಲ್ರಿ. ಗೋರ್ಮೆಂಟಿಂದ ಅಲರ್ಟ್ ಆಗೋಲ್ದು. ನಾವು ಮಾರ್ಕೊಂಡು ತಿಂದೇವಂದ್ರೆ ಅದೂ ಇಲ್ಲ, ಬೆಳ್ಕೊಂಡು ತಿಂದೇವಂದ್ರೆ ಅದೂ ಇಲ್ಲ. ಈಗ ಮತ್ತೆ 6 ತಿಂಗಳು ಮತ್ತೆ 7 ತಿಂಗಳು ಹಂಗೆ ಮಾಡಿ 1 ವರ್ಷ ದುಡ್ಡು ಬಿಡೋರು ಅದಿರ್ಕಂತತಿ. ನಾವು ಹೆಂಗೆ ಜೀವನ ಮಾಡ್ಬೇಕು? ನಮ್ಮನೇನು ಗುಂಡ್ರು ಗೋವಿಗಳು ಅಂತ ತಿಳ್ಕೊಂಡಿರಿ? ಏನು ಮನಿ ಮಠ ಸಂಸಾರಸ್ತ್ರ ಅಂತ ತಿಳ್ಕೊಂಡಿರಿ? ಮಕ್ಕಳು ಮರಿ ಮದುವೆ ಮಾಡ್ಬೇಕು. ವಯಸ್ಸಿಗೆ ಬಂದವ್ರದ್ದು ನಾವು ವಯಸ್ಸದ್ರ ದುಡ್ಕೊಂಡು ತಿನ್ಬೇಕು. ಬೆಳ್ಕೊಂಡು ತಿನ್ನಕ್ಕೆ ಭೂಮಿ ಇಲ್ಲ, ನಮ್ಮ ಕೈಯಾಗ ರೊಕ್ಕ ಬೇಕಲ್ರಿ. ನಾವೇನು ಗೌರ್ಮೆಂಟ್ ನೌಕರಿಗೆ ಹೋಗಾರ ತಿಂಗಳಾಗತ್ಲೆ ಪಗಾರ ಬಂದು ಕೈಯಾಗ ಬೀಳಾಕ? ಅಲ್ರಿ ಅಣ್ಣಾರ, ನಾವು ಹೆಂಗೆ ಜೀವನ ಮಾಡ್ಬೇಕಂತ ಕೇಳಾಕತ್ತೀವಿ ನಿಮ್ಮನ್ನ. ನೋಡ್ರಿ ಅಣ್ಣಾರ, ಈ 6 ತಿಂಗಳು 7 ತಿಂಗಳು ನಾವು ಕಾಯೋದಲ್ರಿ. ನಮಗೆ ನಮ್ಮ ಜಾಗ ಈಗ ಬೇಕ್ರಿ. ಅಲ್ರಿ ಅಕ್ಕಾರ, ನೀವು ಇದು ಮಾಡಬೇಡ್ರಿ. ಇನ್ನೊಂದು 6 ತಿಂಗಳು ಸ್ವಲ್ಪ. ಯಾಕಂದ್ರೆ ಈ ಒಂಚೂರು ಮೊನ್ನೆ ಏನಾತ್ರಿ ಎಲೆಕ್ಷನ್ ಇತ್ತಲ್ರಿ, ಹಂಗಾಗಿ ಇವೆಲ್ಲ ತಡ ಆಗ್ತಾವ್ರಿ. ಸ್ವಲ್ಪ ಫೈಲು ದೌಡು ಮೂವ್ ಆಗೋದಿಲ್ಲ. ಏನು ಬೇಜಾರು ಮಾಡ್ಕೋಬೇಡ್ರಿ. ನಿಮ್ಗೇನ್ರಿ ನಿಮ್ಮ ಜಾಗ ಬಂದ್ರೆ ಆತಿಲ್ಲ. ಒಂದು 6 ತಿಂಗಳು ಟೈಮ್ ಕೊಡ್ರಿ. ನಿಮ್ಮ ಜಾಗ ನಿಮ್ಗೆ ಅಲರ್ಟ್ ಆಕತಿ. ಅಲರ್ಟ್ ಆಕತಿ ಅಂತ ಕಾಯ್ಕೊಂತ ಕುಂತ ಬಿಡು ನನ್ರಿ ಅಣ್ಣಾರ. ಹೆಂಗ್ ನಾವು ನೋಡ್ರಿಪ್ಪ, ನಮ್ಗೆ ಕಾಯ್ಕೊಂತ ಕುಂದ್ರಕ್ ಆಗಲ್ಲ. ನೀವು ನಮ್ಮ ಜಾಗ ಕೊಟ್ಟು ಬಿಡ್ರಿ ನಮ್ಗಷ್ಟೇ. ಅಲ್ರಿ ಕೊಡ್ತೈತಿ. ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಕೈತಿ. ನೋಡ್ರಿ, ಕೆಲಸ ಮಾಡ್ಸಕತ್ತೈತೆ. ಈಗ ಇನ್ನೊಂದು 6 ತಿಂಗಳಂದ್ರೆ ನೋಡ್ರಿ, ಬೇಕಾರೆ ನೀವು ಒಂದು ಸೈಟ್ ಮಾರಿದ್ರೆ ನಿಮ್ಗೆ 20-30 ಲಕ್ಷ ರೂಪಾಯಿ ಕೈಯಾಗ ಬಂದ್ಬಿಡ್ತೈತಿ. ಆವಾಗ ನೀವು ಅಂತೀರಿ ಇದೊಂದು ಮಾಡಿ ಚಲೋನೇ ಆಯ್ತು ಅಂತೇಳಿ. ಈಗ ಸ್ವಲ್ಪ ರೊಕ್ಕದ ತೊಂದರೆ ಐತಂತ ನಿಮ್ಗೆ ಹಂಗೆ ಅನಿಸ್ತದೆ ಅಷ್ಟೇ. ನೀವೇನು ತಲೆ ಕೆಡ್ಸ್ಕೊಬಿಡ್ರಿ ಅಕ್ಕಾರ, ನೀವು ಸ್ವಲ್ಪ ದಿನ ಅಷ್ಟೇ. ಸೈಟ್ ಮಾರಕ್ ಮೊದಲು ಅಲರ್ಟ್ ಆಗ್ಬೇಕಲ್ರಿ. ನಮ್ಗೆ ಕೊಡೇನ್ರಿ. ನೋಡ್ರಿ, ನೀವು ಈಗ ನಾ ಹೇಳಾಕತ್ತೇನ್ರಿ ಅಣ್ಣಾರ, ಇದ ನಾವು ಒಟ್ಟ ಮಾತಾಡಕತ್ತಿದ್ದೈತ್ರಿ. ನೀವು ಹಿಂಗ ಇನ್ನೂ 1 ತಿಂಗಳ ನೋಡ್ತೇವ್ರಿ. ನಾವು ಅಷ್ಟು 6 ತಿಂಗಳು ನಾವು ನೋಡುದಿಲ್ಲ. ಇಡೀ ನಮ್ ಯಾರ್ಯಾರ್ದು ಇಲ್ಲಿ ಎಷ್ಟು ಮಂದಿ ಒಟ್ಟ 14 ಎಕರೆ ತಗೊಂಡಿರಿ ನೀವು. 14 ಎಕರೆದವರು ಅಷ್ಟ್ರು ಸೇರಿ ನಾವು ಬಂದು ನಿಮ್ಮ ಆಫೀಸ್ ಮುಂದೆ ಧರಣಿ ಕೂರೋರು. ನಾವು ಒಟ್ಟರು ಜಗಳ ಮಾಡ್ತೀವಿ. ಇಲ್ಲ ಏನು ಗುಟುಕಲ್ ನೆಟ್ಟಿರಲ್ಲ, ಕಿತ್ ಹೋಗೋದು ಅಲ್ಲೇ ಬೆಳಿತೀವಿ. ಹೆಂಗಂದ್ರಿ ಆ ಲೇಔಟ್ಗೆ ಒಟ್ಟು ಯಾವ್ದು ಕಣ್ಣಿಗೆ ಕಾಣೋದಿಲ್ಲ. ಮತ್ತೆ ಆ ಆಕಾರ ಮಾಡ್ತೇವೆ ನೋಡ್ರಿ. ಮತ್ತೆ ಇದ್ರ ಮ್ಯಾಗ ನಿಮಗೆ ಬಿಟ್ಟಿದ್ದೆ. ನಡ್ರಿ ಹೋಗೋಣ. ಅಕ್ಕರ್ ಭಾಳ ಸ್ಟ್ರಾಂಗ್ ಆಗ್ಯಾರಲ್ರಿ ಅಣ್ಣಾರ. ಕೊಡ್ತೈತೆ ತೋರಿಪ್ಪ, ಸ್ವಲ್ಪ ಸಮಾಧಾನ ಮಾಡ್ರಿ ಅಕ್ಕರಿಗೆ. ಕೊಡ್ತೈತೆ ಅಕ್ಕರ್ ಹೇಳ್ರಿ.
ಸ್ಟ್ರಾಂಗ್ ಅಂತಿರಲ್ರಿ ಮನ್ಯಾಗ ನಮ್ ಕಷ್ಟ ನಮಗ್ ಗೊತ್ತು ಹಂಗಾಗಿ ಹೆಣ್ಮಕ್ಳು ಭಯ ಮಾತ್ ಬರ್ತಾವ್ರಿ ಏನ್ ಮಾಡ್ತೀರಿ ಹೇಳ್ರಿ ನಮ್ದು ಹಣೆ ಬರೋಬ್ಬರಿ ಇಲ್ಲಿಗ ಸದ್ಯಕ್ಕೆ ರೊಕ್ಕದ ಬಾಳ ಪರಿಸ್ಥಿತಿ ವಜ್ಜೈತ್ರಿಪ್ಪ. ಅಲ್ಲ ಅರ್ಥಕತ್ರಿ ಅಣ್ಣಾರ ನಿಮ್ಮ ಜಾಗದಾಗ ನಿಂತು ನಾವು ವಿಚಾರ ಮಾಡ್ತೀವಿ ಅಲ್ಲ ಬರ್ತೈತೆ ಸ್ವಲ್ಪ ತಡ ಆಕೈತೆ ಅಷ್ಟೇ. ಸುನಿಲ ಒಂಚೂರು ಸಂತಿ ತರ್ಬೇಕಪ್ಪ. ನಾ ಏನೇನಂತ ಹೇಳ್ತೀನಿ ಒಂಚೂರು ಅದನ್ನೆಲ್ಲ ಬರ್ಕೋತೀಯಾ? ಏನು ಸಂತೆವ ಇಲ್ಲ ಇದು ಏನದು ಶೆಟ್ರ್ ಅಂಗಡಿಗೆ ಹೋಗಿ ನೀನೇ ತೊಗೊಂಬರವ ಮತ್ತೆ ಅದನ್ನ ನನಗೆ ಯಾಕೆ ಹೇಳ್ತಿ ಒಂದು ಇದ್ರೊಳಗೆ ಬರ್ಕೊಂಡು ನೀನೇ ಹೋಗಿ ಅಡ್ಡಾಡ್ಕೊಂತ ತೊಗೊಂಬಂದ್ಬಿಡ. ಇಲ್ಲೇ ಸಣ್ಣ ಪುಟ್ಟ ಆಗಿದ್ರೆ ನಿನಗೇನು ಹೇಳ್ತಿದ್ದಿಲ್ಲಪ್ಪ, ನಾನು ಹೋಗಿ ಬರ್ತಿದ್ದೆ. ಒಂಚೂರು ದೊಡ್ಡ ಸಂತಿನ ಬೇಕು ಹಂಗಾಗಿ. ಈಗ ಏನಾಯ್ತವ ಅಂತದು? ಏನಾಯ್ತಂತ ಕೇಳ್ತಿಯಲ್ಲ, ಮರ್ತ ಬಿಟ್ಟೆ ನಂಗಾರ. ಅಕ್ಕ ತಂಗಿ ಅಕ್ಕಂತ್ರು ಇಲ್ಲಿ ಬಿಡ, ತಂಗಿದಾರ ನೆನ್ಪಿಟ್ಕೋರಪ್ಪ. ಕಳ ಕುಪ್ಸ ಮಾಡೋಣ ಬೇಡಕ್ಕಿದೆ ನಾಲ್ಕರಾಗ. ಅಯ್ಯೋ ದೇವ್ರೆ, ಇಷ್ಟು ಕಡೆ ಮಾಡ್ತಾರವ ಕುಪ್ಸ? ಇಷ್ಟು ಕಡೆನಾ? ಮತ್ತಂಗಾರ ಹಾಲು ಹಿಡಿದು ಮಾಡ್ಬೇಕಾ ಏನು ಇಲ್ಲೇ ಮನೆ ಮಕ್ಕಳಾಗ ಮಾಡ್ತಾರಂತ? ಏ ಹಾಲು ಹಿಡಿದು ಮಾಡೋದು ಮನಿ ಬೇಕಲ್ಲ ಮಾಡೋದು ಅದು 8ರಾಗ 6ರಾಗ ಮಾಡ್ತಾರ ಅದನ್ನ. ಇದು 4ರಾಗ ಮಾಡೋ ಕಳ ಕುಪ್ಸ, ಇದು ತವ್ರ ಮನೆಯವ್ರು ಮಾಡ್ಬೇಕು. ಎರಡು ಹೋಗ್ಬೇ ವಾ ಅಲ್ಬೇ ಹಂಗಾರೆ ಎಷ್ಟು ಡೆಲಿವರಿ ಹಾಕೋ ಅಷ್ಟು ಡೆಲಿವರಿಗೂ ಇವನ್ನೆಲ್ಲ ಮಾಡ್ಬೇಕಾ? ಇವ್ವ ಒಂದಕ್ಕೆ ಮಾಡಿ ಗಟ್ಟ್ಯಾಗ ಲಡ್ದು ಲಟೇನ ಒಂದಕ್ಕೆ ಮಾಡಿ ಮೊದಲು, ಆಮ್ಯಾಗ ಏಸಕ್ಕ ವಸ್ತುಕು ಮಾಡುವಂತಿ. ಹಂಗಲ್ಲದ ಫಸ್ಟ್ ಚೊಚ್ಚಲ ಹೆರಿಗೆ ಹಾಕಿರ್ತತಲ್ಲ, ಚೊಚ್ಚಲ ಬಸರಿಗೆ ಇವನ್ನೆಲ್ಲ ಮಾಡ್ತಾರ. ಕುಬಸ ಕಳ ಕುಬಸ ಆರ್ತಿ ಹೆಸರಿಡೋದು ಕರೀದು ಕಳ್ಸೋದು ಎಲ್ಲ ಜಾಸ್ತಿ ಇರ್ತೈತಿ. ಆಮೇಲೆ 2ನೇದಕ್ಕೆ ಹಂಗೇನಿಲ್ಲ, ಒಮ್ಮೆ ಬಾಣೆತನ ಕರ್ಕೊಂಬಂದ್ರು ನಡಿತೈತಿ. ಏನು ಓ ಹೌದನಾ? ಈಗ ಏನು ಮಂದಿ ಕರೆದು ಮಾಡೋಕ್ಕೆ ಈಗ ಜೋರಾಗಿ ಮೊದಲೇ ರೊಕ್ಕ ಅಂತ ಏನು ಇದ್ದಿದ್ದಿಲ್ಲ. ಇಲ್ಲಡ, ರೊಕ್ಕಿಲ್ಲ ಅಂತ ನಳ್ಳಬೇಡ ಆ ನಮ್ನಿ. ಏನ ಇಲ್ಲಿಲ್ಲ ಅಂದ್ ಇಲ್ದಂಗ ಆದಿತ್ತು. ಪಗಾರ ಬಂದಿದ್ದು ಏನ್ ಮಾಡಿದ್ದೆ ಅದನ್ನ? ನಾನಂತೂ ಇಸ್ಕೊಂಡಿಲ್ಲ, ನೀ ನನ್ನ ಕೈಗೂ ತಂದು ಕೊಟ್ಟಿಲ್ಲ. ಏನ್ ಹೆಂಡತಿ ಕೈಯಾಗ ಕೊಟ್ಟೆ ಏನು? ನೋಡ್ರಿ, ನೀವು ಎಲ್ಲದಕ್ಕೂ ನನ್ನ ಹೆಸರು ಎಳಿಬೇಡ್ರಿ. ನನ್ನ ಕೈಯಾಗ 1 ರೂಪಾಯಿ ಕೊಟ್ಟಿಲ್ಲ. ನಂದೇನು ಇಡ್ಲಂತೆ ಬಂದ ಬಿಡ್ತಿಯಲ್ಲ ನೀನು. 4 ಕಾಸು ದುಡಿತೀನಿ ಅಂತೇಳಿ ಅತ್ತಿ ಮಾವನ ಮರ್ಯಾದೆ ಇಲ್ಲ ನಿನಗೆ. ನಾವ ಈ ವಯಸ್ಸಿಗಾದ್ರೂ ನಮ್ಮ ಅತ್ತಿಗಳು ಕೊಟ್ಟು ಮಾತಾಡಕ್ಕೆ ಹೆದರ್ತೀವಿ ಅಂದ್ರೆ ಏನೋ ಒಂದು ಮರ್ಯಾದೆ. ಬೇಡ ಜೋರಾಗಿ ಒಂದು ಮಾತಾಡಿದ್ರೆ ನಮ್ಮ ಅತ್ತಿ ಬ್ಯಾಸರಕ್ಕಳ ಅಂತೇಳಿ. ಅಯ್ಯ ನೀನು ಮಾತಾಡ್ತಿ ಅದೇನು ಮಾತಾಡ್ತೀಯೋ? ಅಯ್ಯೋ ದೇವ್ರಿ, ಅದು ಏನು ನನ್ನ ಪುಣ್ಯನ ನೀ ಸಿಕ್ಕಿವ ಒಟ್ಟ. ನೋಡ್ರಿ ಮಾತಾಡ ಮಾತು ನೋಡ್ರಿ ಅತ್ತಿಯರ್ದ. ಸುಮ್ಮನಾಗ ನೀನು ಒಂಚೂರು ಹಂಗ ಬರ್ತೀಯಲ್ಲ ಅಡ್ಡಡ್ಡ. ಅವ್ರು ನಾವು ಮಾತಾಡತ್ತೇವಿ ಇಲ್ಲ, ನೀ ಅದಕ್ಕೆ ಬಂದು ನಡಕ್ ಮಾತಾಡಕತ್ತಿ. ಅಂದ್ರೆ ನಂದೇ ತಪ್ಪನ್ರಿ? ಇವ್ರು ಏನ್ ಮಾತಾಡಿದ್ರು ನಂದೇ ತಪ್ಪಲ್ಲ? ಮತ್ತೆ ಹಿಂದಿ ಕೈಯಾಗ ಕೊಟ್ಟೇನ ಅಂತಾರ ದುಡ್ಡು. ನಾನು ರೂಮ್ನಾಗ ಇದ್ದಕ್ಕೆ ಎದ್ದು ಬರ್ಬಾರ್ದ ಹೇಳ್ರಿ? ಬಾ ಎದ್ದು ಬಂದು ತಲೆ ಮ್ಯಾಗ ಕುಂದ್ರು. ಅವ್ವ ಸ್ವಲ್ಪ ನೀನು ಸುಮ್ಮನಿರ್ತೀಯಾ? ಮಾತಾಡೋದ ವಜ್ಜೈತಿ ಬಿಡು, ಹೋಲೆ ತೆಗಿಯಾಕ ಮಾತಾಡೋಣ. ಇಲ್ಲೋಡ, ಕಳ ಕುಬ್ಸ ಮಾಡ್ಬೇಕು. ಕಳ ಕುಬ್ಸ ಅಂದ್ರೆ ಏನೋ ಹುಯಿ ಅಂತ ಮಂದಿ ಕರ್ ದೊಡ್ಡ ಕುಬ್ಸ ಮಾಡೋದಲ್ಲ, ಇದು ಸಣ್ಣ ಕುಬ್ಸ. ಯಾಕಂದ್ರೆ ಕಳ ಕುಬ್ಸ ಆಗೋ ಮಟ ಹೊಸ ಅರಿವಿ ಬಳಿ ಸೀರೆ ಹೂವ ಇಂಥ ಹೊಸವೇನು ಉಟ್ಕೊಳಂಗೆ ಇರಂಗಿಲ್ಲ. ಹಾಗಾಗಿ ಎರ್ದು ಬಳಿ ಇಡಿಸ್ಬೇಕು. ಈಗ ಹೊಸ ಬಳಿನ ಎರ್ದು ಏನು ಆರತಿ ಮಾಡಿ ಒಂದು 4-5 ಮಂದಿ ಇದು ಮಾಡಿ, ಏನದು ಒಂಥರ ಈ ಸುರ್ಗಿ ನೀರು ಎರಿತಾರೆ ನೋಡು, ಹಂಗೆ ಸೇಮ್ 4 ಮಂದಿ ಕೂಡಿ ಎರ್ದು ನೀರು ಹಾಕಿ ಹೊಸ ಬಳಿ ಇಡಿಸಿ ಹೂ ಮುಡಿಸಿ ಹೊಸ ಸೀರೆ ಉಡಿಸಿ ಅವಾಗ ಇದು ಮಾಡ್ತಾರೆ 4ರಾಗ ಹೊಳಿ. ಯಾಕಂದ್ರೆ 4ರಾಗ ಆಗೋ ಮಟನು ಹೊಳಿ ದಾಟಕ್ಕೂ ಬರಂಗಿಲ್ಲ. ಅದು ಆತಂದ್ರೆ ಆಮೇಲೆ ಹೊಳಿ ದಾಟ್ಬೋದು ಬರ್ಬೋದು, ಹಿಂಗಿರ್ತದ. ಅದಕ್ಕೆ ಅದ್ರ ಸಂಬಂಧ ಬಿಡು ಹೋಲಿ. ನಿಂಗೆ ಹೇಳಿದ ಪಾಪ ತಿಳಿಯಲ್ಲ. ಇಲ್ಲೋಡ, 1 ಕಿಲೋ ಮಡಿಕೆ ಕಾಳು, 1 ಕಿಲೋ ಇದು ಒಂದು 2-3 ಕಿಲೋನಾರ ಬೇಕು. 1-2 ಕಿಲೋ ಮೈದಾ ಹಿಟ್ಟು, ಹೌದು, ಒಂದು 50 ಕರ್ಚಿಕಾಯಿ, ಒಂದು 50 ಹೊರಕಿ ಹೋಳಿಗೆ ಆಗ್ಬೇಕು. 1 ಕಿಲೋದ್ದು ಪೂರ ಮಡಿಕೆ ಕಾಳು ಪಲ್ಯ ಆಗ್ಬೇಕು, ಮೊಳಕೆ ಬರ್ಸಿದ್ದು. ಒಂದು 2-3 ಕಿಲೋ ಬದ್ನಿಕಾಯಿ ಬೇಕು ಪಲ್ಯ ಮಾಡಕ್ಕೆ. ಆಮ್ಯಾಗ ಇದು ಏನದು ಒಗ್ಗರಣೆ ಅನ್ನ, ಆಮೇಲೆ ಹಿಟ್ಟಿನ ಪಲ್ಯ, ಮಿಜ್ಜಿ ಖಾರಕ್ಕೆ ಡೊಣ್ಗಾಯಿ, ಇದು ಹಸಿಮೆಣ್ಸಿಕಾಯಿ ಡುಮ್ಗಾಯಿ ತರಿಸ್ಕೊಂತೇನೆ ನಾ ಇಲ್ಲೇ. ಮಿಜ್ಜಿ ಖಾರ, ಚಲೋ ಅಕ್ಕಿ ಆಗ್ಬೇಕು. ನಾವು ರೇಷನ್ ಅಕ್ಕಿ ತಿಂತೀವಲ್ಲ ಅವು ಬೇಡ. 4 ಮಂದಿ ಉಣ್ಣೋದು ಒಂದು ಚಲೋ ಅಕ್ಕಿನೇ ತೊಗೊಂಬರ್ಬೇಕು. ಒಂದು 5 ಕಿಲೋ, ಒಂದು 5 ಕಿಲೋದಾಗ ಒಂದು 3 ಕಿಲೋ 2 ಕಿಲೋ ಸಾಕತ್ತೆ. ಹೌದು, 2 ಕಿಲೋ ಸಾಕನ್ನ. ಒಟ್ಟು ಒಂದು 5-6 ಮಂದಿನಾರ ಕರೆದು ಉಣಿಸ್ತಾರ. ಯಾಕಂದ್ರೆ 4 ಮಂದಿ ಉಣ್ಣು ಹೊತ್ನ್ಯಾಗ ಇದೇ ಇಡ್ತಂದಳ ಅಡಿಗೆ ಕಡಿಮೆ ಬಿತ್ತು ಅನ್ನಬಾರ್ದು, ಅದ್ರ ಸಂಬಂಧ. ಓ ಇದೆಲ್ಲ ಮಾಡ್ಬೇಕನ್ಬೇ? ಬ್ಯಾರಿ ಬಿಡು. ಒಟ್ಟು ಇದನ್ನ ತವ್ರ ಮನೆಯಾರ ಮಾಡ್ಬೇಕನ? ನೀನ್ ಇಷ್ಟಕ್ಕ ಹಿಂಗಂದ್ರೆ ಹೆಂಗ? ನಾಳೆ ದೊಡ್ಡ ಕುಬ್ಸಕ್ಕ ಹಳ್ಯಾಗ ಒಂದ್ ಏನಾರ ತತ್ತಿಯ ಇಲ್ಲ? ಏನ್ ತರ್ಬೇಕಪ್ಪ? ಅಯ್ಯೋ ತರ್ಬೇಕಪ್ಪ. ಹಳ್ಯಾಗ ಇದು ಏನದು ಒಂದು ತೊಲಿ, ಕೆಲವ್ರಾದ್ರ 1 ತೊಲಿ ಚೈನಾನಾರ ಕೊಡ್ತಾರ. ಈಗ ಮತ್ ನೀ ಏನ್ ಕೊಡವ? ಒಂದ್ ಅರ್ಧ ತೊಲಿ ಬಂಗಾರನಾರ ಕೊಡ್ಬೇಕಾಕತಿ. ಅಡಿಗೆ ಖರ್ಚು ಅರ್ಧ ಕೊಡ್ಬೇಕು, ಒಂದ್ ಅರ್ಧ ತೊಲಿ ಬಂಗಾರ ಕೊಡ್ಬೇಕು. ಆಮ್ಯಾಗ ಇದು ಯಾಕಿ ಒಂದ್ ಚಲೋ ಸೀರೆ ಆಗ್ಬೇಕು, ಮತ್ತೆ ಅವಂಗೊಂದ್ ಜೋಡಿ ಅರಿಬಿ ಆಗ್ಬೇಕು, ಮಾಡ್ಬೇಕು. ಅಷ್ಟೇ ಅಲ್ಲ, ಬಾಣೆತನಕ್ಕೆ ಬಂದಾಗ ಹುಡುಗನ ಕಿವಿ 3 ಚುಚ್ಚಿಸ್ಬೇಕು. ಆಮ್ಯಾಗ ಬಾಣೆತನದ ಪ್ರತಿಯೊಂದು ಖರ್ಚು ನಾವೇ ನೋಡ್ಕೋಬೇಕು. ಅದವ್ರಿಗೆ ಸಂಬಂಧ ಇರಂಗಿಲ್ಲ. ಇವೆಲ್ಲ ಅಣ್ಣ ಅದಾವ, ನಿನ್ನ ಕರ್ತವ್ಯ ನೀ ಮಾಡ್ಬೇಕು. ಇಷ್ಟೆಲ್ಲ ಮಾಡ್ಬೇಕಾ? ಅಲ್ಲಿ ಬೇ ಬಂಗಾರ ಏನು ಸ್ವಲ್ಪ ರೇಟ್ ಐತೇನು ಬೇ? ಹೋಗಿ ತಂದೇವನ್ನಕ ಬಂಗಾರ ಭಾಳ ರೇಟ್ ಐತವ. ಅವನ್ನೆಲ್ಲ ತಂದು ಮಾಡಕ್ಕಾಕತ್ತೇನು ಬೇ? ನೀನೇ ಹೇಳಿ ನೋಡೋಣ. ಹಂಗಂದ್ರೆ ಹೆಂಗಿಲ್ಲ ತಡಿ, ಕೂಳು ಎಲ್ಲ ಅಕ್ಕಿ ಬ್ಯಾಳಿ ರೇಟ್ ಹೆಚ್ಚಿಗೆ ಆಗೈತಂತ ಉಣ್ಣದೇನಾರ ಬಿಟ್ಟೇವೆ. ಹಂಗಪ್ಪ ಅಣ್ಣಾಗಿ ಮತ್ತೊಂದು 60 ತೊಲಿ ಬಂಗಾರ ಕೊಡ್ತೀಯ ಕೊಡೋದಲ್ಲ ಮಾವ್ಗ? ಊರನ್ ಮಂದ್ಯಾರ ಏನಂದಾರ? ಕೊಡ್ಬೇಕಾಕತ್ತಪ್ಪ. ಮದ್ವೆ ಆಗು ಪಾಪ ಅವ್ರೇನಂತ ಕೇಳಿಲ್ ಬಿಡು, ಸುಳ್ಳಲ್ಲ. ಮತ್ತೆ ಈಗಾರ ಕೊಡ್ಲಿಲ್ಲ ಅಂದ್ರೆ ಏನಂದಾರ? ದೇವ್ರೇ, ಇದು ಏನು ಪದ್ಧತಿ ಇದು? ಹೊಟ್ಟಿಲಿದ್ದಕ್ಕೆ ನಮ್ಮ ತಂಗಿ
ಬಂಗಾರ ಅವ್ನು ಕೊಡ್ಬೇಕಂತ ಗಂಡಗೆ. ಓಹೋ, ಹೋಟೆಲ್ ಮಾಡಿರ್ತಾನಲ್ಲ ಅದಕ್ಕ. ವಿಜಯ ಸಾಧಿಸ್ಬಿಟ್ಟಿರ್ತಾನೆ ನೋಡು. ಬಹು ಪ್ರಚಂಡ ಜಯ ಗಳಿಸಿರ್ತಾನ, ಅದ್ರ ಸಂಬಂಧ ಕೊಡ್ಬೇಕು ಏನು ಯಾರಿಗೆ ಗೊತ್ತು. ಅಯ್ಯೋ ದೇವ್ರೇ, ಏನು ಸಂಪ್ರದಾಯ ಏನಪ್ಪ. ಕುತ್ತಿಗೆ ಕೊಯ್ತಾರ ಒಂದು ಅಳ್ತಿ ಮನ್ಯಾಗ. ಆಯ್ತು ಬಿಡು. ಅಯ್ಯೋ ಇದಕ್ಕೆಲ್ಲ ಅಂದ್ರೆ ಸುಮಾರು ರೊಕ್ಕ ಬೇಕು ಬಿಡು ಹಂಗಾರ ಅವಾಗ. ಸರಿ, ಈಗ ಇಷ್ಟ ಐತಾ? ಹಾ, ಇದಕ್ಕೊಂದು 1000 ರೂಪಾಯಿ ಖರ್ಚಾಕತ್ತಷ್ಟೇ. ಒಂದು ಸೀರೆ ಆಗ್ಬೇಕಪ್ಪ. ಈ ಸಲ ಒಂದು ಸಾಧಾರಣ ಸೀರೆ ತಗೊಳ್ಳೋಣ. ಕುಬ್ಸಕ್ ಬೇಕಾರೆ ಒಂದು ಚಲೋ ಸೀರೆ ತಂದ್ರಾತ. ಒಂದು 500-600 ರೂಪಾಯಿ ಸೀರೆ ತುಂಬ ಸಾಕು, ಭಾಳ ರೇಟಿಂದೇನು ಬೇಡ. ಆಯ್ತು ಆಯ್ತು. ಏನಪ್ಪ ಅಂದಂಗ ಲೇಔಟ್ ಕಡೆ ಹೋಗಿದ್ದಿಲ್ಲವ, ಏನಾಯ್ತು? ಅಯ್ಯೋ ಏನಪ್ಪ, ಏನು ಮಾಡವ ಮಟ್ಟವ ತಗ ನಮ್ಮನಿ ಬಾಯಾಗ ಬಂದಂಗೆ ಬೈತಾ ಇದ್ರು. ಸುಮ್ಮನೆ ಇದ್ನ ಗಣಮಾಗ. ನೀನು ಸರ್ಕಾರಕ್ಕೆ ತಿಳಿಸಿ ಅದು ಯಾವಾಗ ನಮ್ಮ ಕೆಲಸ ಮಾಡಿಸ್ತಾರ ಏನೋ ದೇವ್ರಿಗೆ ಗೊತ್ತತ್ತಾಗ. ನಮಗೂ ಸಾಕಾದಂಗೆ ಆಗ್ಬಿಟ್ಟತ್ತ. ಇವತ್ತು ಮಾತಾಡಿದ್ ನೋಡಿದ್ರೆ ಮತ್ತವ್ರು ನಮ್ಮ ಜಗದ ಕಾಲು ಇಡಬಾರ್ದು. ಆದರೂ ಅಲ್ಲೇ ಕೆಲಸ ಮಾಡ್ತಾವತ್ತಾಗ. ನೋಡೋಣ ತಡಿ, ಎಷ್ಟು ಬೈದಾಡಿವಲ್ಲ, ದೌಡ್ ಕೊಟ್ಟರು ಕೊಡ್ಬೋದು. ಲಂಚ ಗಿಂಚ ಏನಾರ ಕೇಳ್ತಾರ ಅಂತ ನನಗೆ ಅನುಮಾನವ. ಅಲ್ಲಲ್ಲ, ನಮ್ಮ ಜಗ ತಾವು ಮತ್ತರ್ಧ ಅದ್ರಾಗ ತಗೊಳಕತ್ತಾರ, ಮತ್ತೇನು ಲಂಚ ಕೇಳ್ತಾರ? ನಿಂಗೆ ಗೊತ್ತಿಲ್ಲವ, ಈ ಗೌರ್ಮೆಂಟ್ ಕೆಲಸದ್ದು ಹಂಚಾಕು ನಾಳೆ ಪ್ಲಾಟ್ ಅಲರ್ಟ್ ಮಾಡ್ಬೇಕಂದ್ರೆ ಲಂಚ ಕೇಳ್ತಾರ. ನೋಡ್ತಿರ್ಬೇಕಾರ ಅವ್ರು, ನೀನು ಕೊಟ್ರೇನೆ ಕೆಲಸ ಮಾಡೋದವ್ರು. ಏನಪ್ಪ ಕೇಳ್ದಾಗ ನೋಡೋಣ ಅಂತಗೋ. ಈಗ ಚೆಡ್ ಯಾರು 12 ಆಗಕತ್ತತಿ, ಒಂದು ಅರ್ಧ ತೊಲಿ ಬಂಗಾರಕ್ಕೆ. ಇನ್ನು ಅವ್ರಿಗೆ ಎಲ್ಲಿಂದ ಲಂಚ ಕೊಡಕ್ ಹೋಗೋಣ? ನೋಡು, ಮಂದಿ ಕುಬ್ಸಕ್ಕ ಇದು ತಂಗಿ ಕುಬ್ಸ ಆಗಾಕತ್ತ. ಅಣ್ಣಂದು ಯಾವಾಗಂತೆ ಮಂದಿ ಆಡ್ಕೊಳಕ್ ನಿಂತಾರ. ದೌಡ ಅದಕ್ಕೆ ಒಂಚೂರು ಲಕ್ಷ ಕೊಡ್ರಿ, ದವಾಖಾನಿ ಪವಾಖಾನಿ ಹೋಗಿ ಬರ್ರಿ. ಏನಾರು ಅಂತಿದ್ದಂಗೆ ಮುಕ್ಳು ತಿರ್ಕೊಂಡು ಓಡೋಗೋದೊಂದು ಕಲ್ತಾಳ.